ವಾರದ ದಿನಾನೇ ನನ್ನ ಮನೆಯ ಹೋಮ್ ಟೂರ್ನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂಡ್ ಬೇಗ ನನ್ನ ಚಾನಲ್ ಗ್ರೋತ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಪ್ಲೀಸ್ ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫೈನಲಿ ಇವತ್ತು ನಮ್ಮ ಮನೆಯ ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಹೋಮ್ ಟೂರ್ ಮಾಡಬೇಕು ಅಂತ. ಇವತ್ತು ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಾಯಂಕಾಲ ಹೊತ್ತು ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದು. ಈಗ ತಾನೇ ದೇವರಿಗೆ ದೀಪ ಹಚ್ಚಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ವ್ರತ ಮಾಡ್ತಾ ಇದ್ದೀನಿ. ರಾಯರಿಗೂ ಕೂಡ ಪೂಜೆ ಆಗಿದೆ. ಈಗ ತಾನೇ ದೀಪ ಹಚ್ಚಿ ವಿಡಿಯೋನ ಶೂಟ್ ಮಾಡಿ ಫೈನಲಿ ಹೋಮ್ ಟೂರ್ ಮಾಡೋಣ ಅಂತ ಫಿಕ್ಸ್ ಆಗಿ ಕೂತ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೆ ವಿಡಿಯೋಸ್ ಕಡೆ ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ನೋಡಿ, ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಯಿತು ಪೂಜೆ, ರಾಯರ ಪೂಜೆ. ನಿಜವಾಗ್ಲೂ ರಾಯರು ನಮ್ಮದವ್ರನ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ನೋಡೋಣ. ರಾಯರ ಪೂಜೆ ಅಂತೂ ಆಯಿತು. ಸಾಯಂಕಾಲ ಹೊತ್ತು ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಬೆಂಗಳೂರಲ್ಲಿ ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ, ತುಂಬ ಕಷ್ಟ. ಈಗ ಎಷ್ಟಾಗಿದೆ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಕೆಲಸ ಇದೆ, ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸ್ಬೇಕು, ಮತ್ತು ಇನ್ನು ವಾರ್ಡ್ರೋಬ್ ಎಲ್ಲ ಮಾಡಿಸ್ಬೇಕು. ಇನ್ನು ತುಂಬ ಕೆಲಸ ಇದೆ. ಸೊ ಈಗ ಮನೆ ಅಂತೂ ಕಂಪ್ಲೀಟಾಗಿ ಆಗಿದೆ, ಇನ್ನೇನು ವುಡ್ ವರ್ಕ್ ಮಾತ್ರ ಇರೋದು. ಸೊ ಫೈನಲಿ ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡತ್ತೀರಲ್ಲ, ಇದು ನಮ್ಮ ಮನೆಯ ಮೇನ್ ಡೋರು. ಹೊರಗಡೆ ಎಲ್ಲ ಇದು ಸಾಯಂಕಾಲ ಆಗಿರೋದ್ರಿಂದ ಏನು ರಂಗೋಲಿ ಎಲ್ಲ ಹಾಕಿರಲಿಲ್ಲ ಅಲ್ಲ. ಸೊ ಸಾಯಂಕಾಲ ವಿಡಿಯೋ ಮಾಡತ್ತೀನಿ ಇದನ್ನು. ಇದು ನಮ್ಮ ಮನೆಯ ಹೊರಗಡೆ ಮೇನ್ ಡೋರ್. ಇಲ್ಲಿ ನೋಡತ್ತೀರ, ಇದು ಫಸ್ಟ್ ಫ್ಲೋರಲ್ಲಿ ನಾವಿರೋದು. ಟೋಟಲ್ 3 ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ನಾವಿರೋದು. ಇಲ್ಲಿ ಹೊರಗಡೆ ಎಂಟ್ರೆನ್ಸು. ಇಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅಲೋವೆರಾ ಮತ್ತು ಸೇವಂತಿಗೆ ಹೂವು ಗಿಡ. ಇಲ್ಲಿ ಸ್ಟೇರ್ ಕೇಸ್ ಮತ್ತು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ವಿಳೆದೆಲೆದೊಂದು ಚಿಕ್ಕ ಗಿಡನ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ. ಅದಾದಮೇಲೆ ಮನಿ ಪ್ಲ್ಯಾಂಟು. ಅದಾದಮೇಲೆ ಈಗ ನಮ್ಮ ಮನೆಯ ಡೋರ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಸೆಲೆಕ್ಷನ್ ನಂದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಈಗ ಮನೆ ಒಳಗಡೆ ಹೋಗೋಣ. ಹಾಲ್ ತುಂಬ ದೊಡ್ಡದಾಗೇ ಇದೆ, ಯಾಕಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಹಾಲ್ನ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟಿಗೆ ನಮಗೆ ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ದೇವ್ರ ಮನೆಯೇ ಕಾಣ್ತಿದ್ದೆ ನಮ್ಮ ಮನೇಲಿ. ಸೈಡಲ್ಲಿದೆ, ಎಂಟ್ರಿ ಆಗ್ತಾನೆ ಕಾಣಲ್ಲ, ಸೈಡಲ್ಲಿದೆ. ಅದಾದಮೇಲೆ ಇಲ್ಲಿ ಚೇರ್ಗಳನ್ನ ಹಾಕಿದ್ವಿ, ಒಂದು ಕಾಟ್ನ ಹಾಕಿದ್ದೀವಿ. ಅದಾದಮೇಲೆ ನಾವು ಒಳಗಡೆ ಬಂದ ತಕ್ಷಣ ರೈಟ್ ಸೈಡಲ್ಲೇ ನಮಗೆ ಬೆಡ್ರೂಮ್ ಕಾಣುತ್ತೆ. ಅದಾದಮೇಲೆ ನಾರ್ಮಲ್ ಕಾಮನ್ ಬಾತ್ರೂಮ್. ಹೊರಗಡೆ ಈ ಥರ ಲುಕ್ ಕಾಣುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಕಾಮನ್ ಬಾತ್ರೂಮ್. ಇದು ಅಟ್ಯಾಚ್ಡ್ 2 ಬಾತ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಕಾಮನ್ ಬಾತ್ರೂಮ್. ಅದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, 2 ಬೆಡ್ರೂಮ್ ಇದೆ. ದೊಡ್ಡದಾಗಿ ಬಂದಿದೆ. ಬೆಂಗಳೂರಲ್ಲಿ ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ. ಇಷ್ಟು ಮನೆ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಗ್ರೇಟು. ಇನ್ನು ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸ್ಬೇಕು, ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕು. ನೋಡೋಣ. ಇದು ಅಟ್ಯಾಚ್ ಬಾತ್ರೂಮ್, ರೂಮ್ನಲ್ಲಿರೋ ಬಾತ್ರೂಮು. ಅದಾದಮೇಲೆ ಇದು ಬಾಲ್ಕನಿ ಸ್ವಲ್ಪ ದೊಡ್ಡದಾಗಿರಲಿ ಅಂತ ದೊಡ್ಡದಾಗೇ ಮಾಡಿಸ್ಕೊಂಡಿದ್ದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ನಾವು ಸೀಲಿಂಗ್ಗೆ ಲೈಟ್ನ ಹಾಕ್ಸ್ಬಿಟ್ಟಿದ್ದೀವಿ. ಇದು ನಮ್ಮ ಮನೆ ಹೊರಗಡೆ. ಕತ್ಲಾಗಿತ್ತು ಆ ಟೈಮಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೆ. ಬಾಲ್ಕನಿ ಚೂರು ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಹೇಳಿ. ಇದು ಮಾಸ್ಟರ್ ಬೆಡ್ರೂಮ್. ಅದಾದಮೇಲೆ ಈ ಕಡೆ ಇನ್ನೂ ಒಂದು ಬೆಡ್ರೂಮ್ ಬರುತ್ತೆ. ನನಗೆ ಯಾವ ಥರ ಬೇಕು ಆ ಥರ ನೀಟಾಗಿ ಎಲ್ಲನೂ ಮಾಡಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಇನ್ನೂ ಇಂಟೀರಿಯರ್ ವರ್ಕ್ ಎಲ್ಲ ಆದಮೇಲೆ ಇನ್ನೂ ಲುಕ್ ಬರುತ್ತೆ. ಇದು ಇನ್ನೂ ಒಂದು ಕಾಮನ್ ಬೆಡ್ರೂಮ್. ಇದು ನಮ್ಮ ಮನೆಯ ಹಾಲು. ಇಲ್ಲಿ ನನ್ನ ಮಗಳಿಗೊಂದು ಜೋಕಾಲಿನ ಕಟ್ಕೊಂಡಿದ್ದೀವಿ. ಇದನ್ನ ಈ ಥರ ಚಿಕ್ಕ ಪುಟ್ಟದ ಶೋಕೇಸ್ ಐಟಮ್ಸ್ಗಳನ್ನ ಹಾಕಿದ್ದೀನಿ.
ಆಮೇಲೆ ಟಿ ವಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಮಗಳ ಟಾಯ್ಸು. ಟಿ ವಿ ಆ್ಯಕ್ಚುಲಿ ಇಲ್ಲಿ ಬರಲ್ಲ, ನಾವು ಏನು ಕಾಟ್ ಹಾಕಿದ್ದೀವಿ ಒಂದು ಕಾಟ್ ಅಲ್ಲಿ ಬರುತ್ತೆ ಟಿ ವಿ ಯೂನಿಟ್ ಎಲ್ಲ. ಇನ್ನೂ ಮಾಡಿಸಿಲ್ವಲ್ಲ, ಹಂಗಾಗಿ ಸ್ವಲ್ಪ ಸೈಡಲ್ಲಿರಲಿ, ನನ್ನ ಮಗಳ ಸೇಫ್ಟಿಗೋಸ್ಕರ ಹಾಕ್ಸಿದ್ದು. ಯಾಕಂದ್ರೆ ಅವಳು ಎಳೆದು ಹಾಕ್ಬಿಟ್ರೆ ಕಷ್ಟ ಟಿ ವಿ ಅಂತ ಹೇಳಿ ಸ್ವಲ್ಪ ಸೈಡಲ್ಲೇ ಇಟ್ಬಿಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ದೇವ್ರ ಮನೆ ನೋಡ್ತಾ ಇರ್ಬೋದು. ಸಾಯಂಕಾಲ ಹೊತ್ತು ಇವಾಗ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೆ. ಇದು ಮೀಶೋದಲ್ಲ ಮಾರ್ಕೆಟಲ್ಲೇ ತಗೊಂಬಂದಿದ್ದು. ನೋಡ್ತಾ ಇರ್ಬೋದು ನಮ್ಮ ಮನೆಯ ದೇವ್ರ ಮನೆ. ಬೇಗ ನನ್ನ ಚಾನಲ್ ಗ್ರೋತ್ ಆಗಲಿ, ದೇವ್ರ ಹತ್ರ ಅದನ್ನೇ ಬೇಡ್ಕೊಳೋದು. ಅದಾದಮೇಲೆ ಇವಾಗ ನಾವು ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇ ಸಿಂಪಲ್ಲಾಗಿದೆ, ಇನ್ನು ಎಲ್ಲ ಮಾಡಿಸ್ಬೇಕು. ಇದು ಕಂಪ್ಲೀಟ್ ಒಂದು ಸಲ ಹಾಲ್ ಲುಕ್ನ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಾಣುತ್ತೆ. ಈಗ ಅಡುಗೆ ಮನೆಗೆ ಹೋಗುವ. ಅಡುಗೆ ಮನೆ ಫಸ್ಟ್ ಎಂಟ್ರಿ ಬಂದ ತಕ್ಷಣವೇ ಫ್ರಿಜ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಒಂದಷ್ಟು ಸಾಮಾನು ಎಲ್ಲರ ಮನೇಲಿ ಇರುತ್ತಲ್ಲ ಕಾಮನ್ ಆಗಿ. ಅದಾದಮೇಲೆ ಇಲ್ಲಿ ಪಾತ್ರೆಗಳ ಶೆಲ್ಫ್ ಎಲ್ಲ ಹಾಕ್ಕೊಂಡಿದ್ದೀನಿ ಕೆಳಗಡೆ, ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ಫ್ರೆಂಡ್ಸ್, ನಮ್ಮ ಮನೆಗೆ ಹಾಕ್ಸಿದ್ದು, ನನಗೆ ಈ ಥರ ಸಿಂಕ್ ಹಾಕಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಲಕ್ಸುರಿ ಸಿಂಕು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಆಪ್ಷನ್ಸ್ಗಳಿದೆ. ಬಟ್ ಇವಾಗ ಅನ್ನಿಸ್ತಾ ಇದೆ ಮೇಂಟೈನಿಂಗ್ ತುಂಬಾ ಕಷ್ಟ, ತುಂಬಾ ಕಷ್ಟ. ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಆಪ್ಷನ್ಸ್ ಇದೆ ಇದಕ್ಕೆ. ಶವರ್ ಥರ ಬರುತ್ತೆ, ಆಮೇಲೆ ನಲ್ಲಿ ಥರ ಬರುತ್ತೆ, ಆಮೇಲೆ ತರಕಾರಿ ತೊಳೆಯೋಕ್ಕೆ ಸಪ್ರೇಟ್ ಇದೆ, ಗ್ಲಾಸ್ ತೊಳೆಯೋಕ್ಕೆ ಸಪ್ರೇಟ್ ಇದೆ, ಆಮೇಲೆ ಆಕ್ವಾಗಾರ್ಡ್ ನೀರು ಬರೋಕ್ಕೆ ಸಪ್ರೇಟ್ ಇದೆ. ಅದಾದಮೇಲೆ ಹ್ಯಾಂಡ್ ವಾಶ್ ಮಾಡ್ಕೋಬೋದು, ಎಲ್ಲನೂ ಆಪ್ಷನ್ಸ್ ಇದೆ. ಬಟ್ ಏನು ಎಲ್ಲ ಚೆನ್ನಾಗಿದೆ, ಮೇಂಟೈನಿಂಗ್ ಸ್ವಲ್ಪ ಕಷ್ಟ. ತುಂಬ ಮೇಂಟೈನ್ ಮಾಡಬೇಕು, ತುಂಬ ಗಲೀಜು ಕೊಡುತ್ತೆ. ಯಾಕಂದರೆ ತುಂಬ ಆಪ್ಷನ್ಸ್ ಇರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲೂ ತುಂಬ ಬೇಗನೆ ಗಲೀಜು ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ಅಡುಗೆ ಮಾಡೋ ಟೈಮಲ್ಲೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸಿಂಕು. ಆಲ್ಮೋಸ್ಟ್ ಇದು 20,000 ರೂಪಾಯಿ ಮೇಲೆ ಬಿತ್ತು ಅನಿಸುತ್ತೆ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ತುಂಬ ಕಾಸ್ಟ್ಲಿ ಸಿಂಕು. ನಾರ್ಮಲಾಗಿ ಈ ಥರ ಶೆಲ್ಫ್ನ ಇಟ್ಕೊಂಡು ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಹಿಂದ್ಗಡೆ ಬಂದರೆ ಇಲ್ಲಿ ಒಂದು ಯುಟಿಲಿಟಿನ ಮಾಡಿಸ್ಕೊಂಡಿದ್ದೀನಿ. ಇನ್ ಫ್ಯೂಚರ್ ವಾಷಿಂಗ್ ಮಿಷಿನ್ ಎಲ್ಲ ತೊಗೊಳ್ಳೋ ಪ್ಲ್ಯಾನ್ ಇದೆ. ವಾಷಿಂಗ್ ಮಿಷಿನ್ ಎಲ್ಲ ಇಡೋಕ್ಕೆ ಜಾಗ ಬೇಕಲ್ಲ ಅಂದ್ಬಿಟ್ಟು, ಅಡುಗೆ ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು ಅಂತ ಹೇಳಿ ಯುಟಿಲಿಟಿನ ಸ್ವಲ್ಪ ದೊಡ್ಡದಾಗೇ ಮಾಡಿಸ್ಕೊಂಡೆ. ಇದು ನಮ್ಮ ಮನೆ ಲುಕ್ ಹೇಗಿದೆ ಅಂತ ನೋಡಿದ್ರಿ ಅಲ್ಲ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ವರ್ಕೆಲ್ಲ ನಡೀತಾ ಇರುವಾಗ ಡೆಫಿನೆಟ್ಲಿ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ನಮ್ಮ ಮನೆ ಹೇಗೆ ಅನ್ನಿಸ್ತು ಒಂದು ಫೈನಲ್ ಲುಕ್ನ ನೋಡ್ಕೊಂಬಿಡಿ. ಈ ಥರ ಇದೆ. ಇನ್ನು ಎಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಲ್ಲ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಗಳ ಜೊತೆಗೆ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಏನಾದರೂ ಬೇಕು ಅನ್ನೋ ಆಗಿದ್ರೆ, ಎಷ್ಟಾಯಿತು ಏನು ಬೆಂಗಳೂರಲ್ಲಿ ಮನೆ ಕಟ್ಸಿದ್ದೀವಿ ಅಂದರೆ ಮೆಸೇಜ್ ಮಾಡಿ. ನೋಡಿದ್ರೆ ಎಲ್ಲ ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ನಮ್ಮ ಮನೆ ಪ್ಲಾನಿಂಗ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಈಗ ಆಲ್ಮೋಸ್ಟ್ ಮನೆ ಅಂತೂ ಮುಗಿದಿದೆ, ಇನ್ನೇನು ಇಂಟೀರಿಯರ್ ಡಿಸೈನ್ ಮಾತ್ರ ಮಾಡಿಸ್ಬೇಕು ಅಷ್ಟೇ ಇರೋದು. ಹೇಗಿತ್ತು ಅಂತ ಪ್ಲೀಸ್ ಹೇಳಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ರಾಯರ ವಾರದ ದಿನಾನೇ ನನ್ನ ಮನೆಯ ಹೋಮ್ ಟೂರ್ನ ಮಾಡಿದ್ದೀನಿ. ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಬೇಗ ನನ್ನ ಚಾನಲ್ಸ್ ಗ್ರೋತ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ.